ಕೊಡ್ಸಿ. ಕಾಲ ಹತ್ರ ಇದ್ರೆ ನ್ಯಾಯ ಕೊಡಕ್ ಆಗಲ್ಲ. ಸ್ವಲ್ಪ ಮೇಲಳು ಸೈಡಿಗೆ ಬರ್ತೀಯ? ಮಾಕೊಂಡ ಹೊಡಿತೀನಿ. ಒಬ್ಬ ಸೈಡ್ ಕರ್ದಿರೋದಕ್ಕೆ ನಾವ್ ಇಲ್ಲಿ ಬಂದು ನಿಂತಿದ್ವಿ, ನೀನು ಸೈಡ್ ಕರಿತಿದ್ಯಾ? ಹೆಚ್ಚು ಕಡಿಮೆ ಮಾತಾಡಿದ್ರೆ ಮೆಟ್ಟರಂಗ್ ಹೊಡಿತೀನಿ. ಸುಮ್ಮನಿರಲೇ. ಬಾರ ಮನೇಲಿ ನೀನು ಈ ಸೋಫಾ ಮೇಲೆ ಕೊಡ್ಬೇಕು. ಮೇಡಮ್ ಆ ಸೋಫಾ ಮೇಲೆ ಕುಂತಿರ್ತಾರೆ. ನೀನ್ ಬಂದು ಮೇಡಮ್ ಅಂದ್ಕೊಳ್ಳಿ ಶುರು ಮಾಡ್ಬೇಕು. ಮೇಡಮ್ ನನಗೆ ಅನ್ಯಾಯ ಆಗಿದೆ ಮೇಡಮ್, ನನಗೆ ನ್ಯಾಯ ಕೊಡಿಸಿ ಮೇಡಮ್ ಅಂತ ಇಲ್ಲೆಲ್ಲ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಕ್ಯಾಮ್ರಾನ ಕ್ಲೋಸ್ ಆಗಿ ಇಟ್ಟಿರ್ತೀವಿ. ಕ್ಯಾಮರಾನೇ ಕ್ಲೋಸ್ ಆಗಿದೆ ಅಂದ್ಮೇಲೆ ಯಾರಿಗೋಸ್ಕರ ಆಕ್ಟಿಂಗ್ ಮಾಡ್ಬೇಕು? ಹಂಗಲ್ಲ ಟೈಟ್ ಆಗಿ ಇಟ್ಟಿರ್ತೀವಿ. ಸರಿ, ಎಣ್ಣೆ ಹಾಕೊಂಡು ಲೂಸ್ ಮಾಡ್ಕೊಳ್ಳಿ. ಎಲ್ಲ ಓಕೆನಾ? ಡನ್ನ ಮೇಡಮ್? ಮೇಡಮ್ ಓಕೆ ಮೇಡಮ್. ಎಂಟ್ರಿ ತಗೊಳ್ಳಿ ಮೇಡಮ್. ಎಂಟ್ರಿ ಆಕ್ಷನ್. CKPL ಅರ್ಪಿಸುವ ಬದುಕು ಮೆಟ್ರೋ ಗಾಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮೇಡಮ್ ನೀವು ಶ್ರದ್ಧಾಂಜಲಿ ಅರ್ಪಿಸಕ್ ಬಂದಿಲ್ಲ ಮೇಡಮ್. ಜೋಶ್ ಬರ್ಲಿ. ಜೋಶಲ್ಲಿ ಮಾಡೋದು. ಕೊಡಿಸ್ತೀನಮ್ಮ. ನಿಮ್ ಕಾಲ್ ನಾವಿರೋದೇ ನ್ಯಾಯ ಕೊಡ್ಸೋದಕ್ಕೆ. ಬಿಡಿ, ಎದ್ದೇಳಿ. ಯಾರು ಇವ್ರಿಗೆ ಮೋಸ ಮಾಡಿದವ್ರು? ಯಾರಿಗೆ ಕರೆಸಿ? ನೆಕ್ಸ್ಟ್ ಎಂಟ್ರಿ ತೊಳಿ. ಇದು ಬದುಕು ಮೆಟ್ರೋ ಬಂಡಿ ಶೋ ಅಲ್ವಾ? ಹೋಗಲ್ಲ. ಇಲ್ಲಿಗೆ ಯಾಕೆ ಕರ್ಸವ್ರೆ? ನಾನೊಂದು ಹುಡುಗಿಯ ಲವ್ ಮಾಡಿ ಮೋಸ ಮಾಡ್ದಿ ಅಂತ ಹೇಳದ್ನಲ್ಲ. ಓ, ಮೀಟ್ ಮಾಡಕ್ ಕರ್ಸವ್ರ? ಅವ್ರು ಮೆಟ್ಟಲ್ ಹೊಡಿ ಕರ್ಸವ್ರೆ. ಅಮ್ಮ ಮೊದ್ಲೇ ಸ್ಟಿಟ್ಟುಕಲ್ಲ, ಕಾಲರ್ ಪಟ್ಟಿ ಇಟ್ಕೊಂಡೆಲ್ಲ ಹೊಡೆದಾಳಂತೆ. ಹೌದಾ? ಹಾಗಾದ್ರೆ ನಡಿ, ಕಾಲರ್ ಇಲ್ದೇ ಇರೋ ಶರ್ಟ್ ಹಾಕೊಂಬರೋಣ. ನೀನ್ ಅವನೇನು ಧೈರ್ಯ ಮೇಲೆ ಬಂದವನಿಕಲ್ಲ. ಬಾಲ ನೀನು ಯಾವ್ದ್ರ ಬೇಡ, ಜೀವಕ್ಕೆ ಜೀವ ಕೊಡ್ತೀನಿ. ಬಾರ್ಲ, ಅದು ಯಾರು ನೋಡ್ತೀನಿ. ನೋಡೋಣ ಮಾಡೋದೆಲ್ಲ ಮಾಡ್ಬಿಟ್ಟು ಹೆಂಗ ಅಮಾಯಕ ತರ ಬರ್ತಿದ್ರೆ. ತಂಗಮ್ಮ ಬವ್ವ ನ್ಯಾಯ ಕೊಡ್ಸಕ್ಕೆ ಅಂತ ಮೇಡಮ್ ಅವ್ರು ಬಂದವ್ರೆ ಅಲ್ವಾ? ಕೂತ್ ಗೆಳೆಯ, ನಾನಿದ್ದೀನಿ, ತಲೆ ಕೆಡಿಸ್ಬಿಡ. ನೋಡಿಮ್ಮ, ಹಾಗೆ ಒಂದೇ ಸರಿ ಏಕಾಏಕಿ ಹೋಗ್ಬಾರ್ದು. ಇಲ್ಲಿ ನಮ್ಮನ್ನ ಯಾಕೆ ಕರ್ಸಿದಾರೆ? ನ್ಯಾಯ ಕೊಡ್ಸೋದಕ್ಕಲ್ವಾ? ನಾನು ಮಾತಾಡ್ತೀನಿ. ಕುತ್ಕೊಳ್ರಿ. ಏನಯ್ಯ ಇದು ಜಿಮ್ಮಿ ಶಾಟ್ ಮೇಡಮ್. ಜಿಮ್ಮಿನ ಕಿತ್ತು ಬಿಸಾಕ್ಬಿಡ್ತೀನಿ. ಹೋಗಯ್ಯ ಆ ಕಡೆ. ಏನ್ರಿ ನಿಮ್ ಹೆಸರೇನ್ರಿ? ಮೇಡಮ್ ನಾನು ಅನ್ನ ಚೆನ್ನಾಗಿ ಮಾಡ್ತೀನಿ, ಇವಳು ಅಣ್ಣ ಮೇಡಮ್. ನಿಮ್ಮ ಹೆಸರೇನ್ರಿ? ನಾನು ಯೋಗಾಸನದ ಭಂಗಿ ಚೆನ್ನಾಗಿ ಮಾಡ್ತೀನಿ, ಅದಕ್ಕೆ ತಂಗಿ ಮೇಡಮ್. ನಿಮ್ಮ ಹೆಸರೇನ್ರಿ? ಮಿಸಿನೇಶ್ ಅಂತ ಮೇಡಮ್. ಏನ್ರಿ ನಿಮ್ಮ ಹೆಸರು? ಮಿಶಿನೇಶ್ ಅಂತ ಹಿಂಗೆಲ್ಲ ಯಾರ ಹೆಸರಿಟ್ಕೋತಾರೆ? ನಮ್ಮೂರಲ್ಲಿ ಯಾರ್ದಾರ್ದೋದ್ರು ನಾನೇ ಒಲಿದು ಮೇಡಮ್. ಟೈಲರ್. ಸರಿ, ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಬಸವರಾಜ್ ಅಂತ. ಜಡ್ ಸೈಲೆಂಟ್ ಆಗುತ್ತೆ ರೀ. ಬಸವರಾಜಲ್ಲಿ ಜಡ್ ಎಲ್ರಿ ಬರುತ್ತೆ? ಅದಕ್ಕೆ ಸೈಲೆಂಟ್ ಆಗುತ್ತೆ. ಏನ್ರಿ ನಿಮ್ ಸಮಸ್ಯೆ? ನನ್ಗೆ ಅನ್ಯಾಯ ಆಗ್ಬಿಟ್ಟಿದೆ ಮೇಡಮ್, ನನ್ಗೆ ಅನ್ಯಾಯ. ಗಂಡಸರ್ನು ಬಿಟ್ಟಿಲ್ವೇನಯ್ಯ? ನಾನು ಹಂಗೆ ಹೇಳಿಲ್ಲ, ನನ್ನ ತಂಗಿಗೆ ಅನ್ಯಾಯ ಆಗ್ಬಿಟ್ಟಿದೆ, ಅವ್ಳಿಗೊಂದು ನ್ಯಾಯ ಕೊಡ್ಸಿ ಅಂತೆ. ಇಲ್ಲಿಗೆ ಯಾಕೆ ಬಂದಿದ್ದೀರಿ? ನ್ಯಾಯ ಕೊಡ್ಸಕ್. ಮುಚ್ಕೊಂಡ ಕುತ್ಕೊಳ್ಳಯ್ಯ. ಸರಿ ಹೇಳಿ, ಈಗ ಏನ್ ಸಮಸ್ಯೆ? ಯಾರಿಂದ ಸಮಸ್ಯೆ ಆಗಿದೆ ಹೇಳಿ. ನೋಡಿ, ಹೆಣ್ಣು ಅಂದ್ಮೇಲೆ ಅವಳಿಗೆ ಒಂದಲ್ಲ ಒಂದು ಕಷ್ಟ ಇದ್ದಿದ್ದೆ. ಸಮಾಧಾನ ಮಾಡ್ಕೊಳ್ಳಿ. ಬಾ. ನಾನು ಹೇಳ್ತೀನಿ ಮೇಡಮ್ ಅವ್ನಿಗೆ ಮದುವೆ ಆಗಿದ್ರು ಇವಳನ್ನ ಪ್ರೀತಿಸಿ ಮೋಸ ಮಾಡ್ಬಿಟ್ಟಿದ್ದಾನಲ್ಲ ಮೇಡಮ್. ನನಗೆ ಅವನು ಮೋಸ ಮಾಡಿದ್ದು ಮಾರ್ರೆ. ಮದುವೆ ಆಗಿದೇನ್ರಿ ನಿಮ್ಗೆ? ಫಸ್ಟ್ ಸೆಕೆಂಡ್ ಥರ್ಡ್. ಕರ್ಮ ಕಾಂಡವೇ 3 ಮದ್ವೆ ಆಗಿದೇನ್ರಿ? ಯಾರೇ ನಿಮ್ಗೆಲ್ಲ ಹೆಣ್ ಕೊಡ್ತಾರೆ? ಯಾರು ಕೊಡಲ್ಲ ಮೇಡಮ್, ನಾವೇ ಹುಡ್ಕೋಬೇಕು. ನನ್ ಮಗಳೇ 3 ಮದ್ವೆ ಆಗಿದ್ರು ನನಗೆ ಮೋಸ ಮಾಡಿದ್ಯಾ? ಕುತ್ಕೊಳ್ಳಿ, ದಯವಿಟ್ಟು ಕುತ್ಕೊಳ್ಳಿ. ಸೋಫಾನೇ ತಳ್ಬಿಟ್ರಲ್ರಿ, ಹೇಳ್ಕೊಳ್ರಿ ಮುಂದೆಗಡೆ. ಹಾಗೆಲ್ಲ ಜಗಳ ಮಾಡ್ಬಾರ್ದು, ಕುತ್ಕೊಳ್ಳಿ. ಅಲ್ಲ, ಏನಯ್ಯ ಇದು 360 ಕ್ಯಾಮ್ರಾ ಮೇಡಮ್. 360 ನೋಡಮ್ಮ, ಹಾಗೆಲ್ಲ ಎದ್ದೋಗಿ ಹೊಡಿಬಾರ್ದು. 100 ಜನ ನೋಡ್ತಾ ಇರುವಂತ ಕಾರ್ಯಕ್ರಮ ಇದು. ಅವ್ರು ಏನ್ ಅನ್ಕೋತಾರೆ? ನಿನ್ ಮೇಲೆ ತಪ್ಪು ಹೊರಿಸ್ತಾರಲ್ವಾ? ನೀನೇ ಕೈಯಾಳಿ, ಅದಕ್ಕೆ ಬಿಟ್ಟೋದ ಅಂತೆಲ್ಲ ಮಾತಾಡ್ತಾರೆ. ನಾವ್ ಯಾಕೆ ಇಲ್ಲಿ ಗೆಣಸ್ ಕೀಳಕ್ಕಿದೀವಾ? ಮೇಡಮ್, ಗೆಣಸ್ ಕೇಳಿದ್ಮೇಲೆ ನಂಗೊಂದು ಪಡಿ. ನೀವೇ ಬೇಸ್ಕೊಳ್ಳಿ. ಅಲ್ಲ, ಯಾಕ್ರಿ ನೀವು ಮದುವೆ ಆಗಿದ್ರು ಆಕೆನ ಪ್ರೀತಿಸಿ ಮೋಸ ಮಾಡಿದ್ದೀರಿ? ಮೇಡಮ್, ಅವ್ ಹೆಣ್ಣು ಯಾರು ಅಂತ ನನಗೆ ಗೊತ್ತಿಲ್ಲ ಮೇಡಮ್. ನೀವು ಭಗವಂತ, ಏನ್ರಿ ಇದು? ಅವಳು ಯಾರು ಅಂತಾನೆ ಗೊತ್ತಿಲ್ವಾ ನಿಮ್ಗೆ? ಇಲ್ಲ ಮೇಡಮ್, ಗೊತ್ತಿಲ್ಲ. ಅವಳ ನೋಡೇ ಇಲ್ಲ ನೀವು? ಇಲ್ಲ ಮೇಡಮ್. ಅವಳ ಹೆಸರೇನು ಅಂತಾನು ಗೊತ್ತಿಲ್ಲ? ಗಂಡು ಹೆಣ್ಣು ಅನ್ನೋದು ಗೊತ್ತಿಲ್ಲ? ಗೊತ್ತಿಲ್ಲ ಮೇಡಮ್. ಮೇಡಮ್ ಅವಳು ಸುಳ್ಳು ಹೇಳ್ತಿದಾರೆ. ಮೊನ್ನೆ ತಾನೇ ಇವಳ ಹತ್ರ 5,000 ರೂಪಾಯಿ ಇಸ್ಕೊಂಡು ಇನ್ನಾದ್ರೂ ವಾಪಸ್ ಕೊಟ್ಟಿಲ್ಲ. ಯಾವ
ಯಾವನ ಹತ್ರ ಹೇಳ್ತಿದೀಯ? ನೀ ಹೇಳಿದ್ದೆಲ್ಲ ಸತ್ಯ ಅಂತ ನಂಬಕ್ಕಾಗಲ್ಲಮ್ಮ. ಬರೀ ಇಸ್ಕೊಂಡಿದ್ದ 5,000 2,000 ಅಲ್ಲ. ಏನಯ್ಯ ಈಗ ತಾನೇ ಅವಳು ಯಾರೋ ಗೊತ್ತೇ ಇಲ್ಲ ಅಂತಂದೆ, ನೋಡಿದ್ರೆ ಅವಳ ಹತ್ರ 5,000. ನನ್ನನ್ ಏನ್ ಅನ್ಕೊಂಡಿದ್ಯಾ? ಇಲ್ಲಿ ಎಲ್ಲಾ ಹೆಣ್ಮಕ್ಳ ಪರವಾಗಿ ಮಾತಾಡೋದಕ್ಕೆ ನಾನಿಲ್ಲಿ ನಿಂತಿರೋದು. ನನ್ನ ಕಾರ್ಯಕ್ರಮದಲ್ಲಿ ಸುಳ್ಳು ಹೇಳೋದಕ್ಕೆ ಅವನನ್ನು ಟಚ್ ಮಾಡೋಕ್ಕಿಂತ ಮೊದಲು ನೀವು ನನ್ನನ್ನು ಟಚ್ ಮಾಡಬೇಕು. ಇನ್ನೊಂದು ಇದು ಹಾಕಿ ಮೇಡಮ್ ಅವ್ಗೆ. ಏಯ್ ಗಂಡ್ಸೇನಯ್ಯ ನೀನು? ವಯಸ್ಸಿಗೆ ಬಂದಿರೋ ಹುಡುಗಿನ ಹೆಂಗ ಬೆಳೆಸ್ಬೇಕು, ಹೆಂಗ ನೋಡ್ಕೋಬೇಕು ಅಂತ ಗೊತ್ತಿಲ್ಲ. ಗಂಡ್ಸೇನಯ್ಯ ನೀನು? ಮೇಡಮ್ ನಾನ್ ಯಾಕೆ ನೋಡ್ಕೊಳ್ಳಿ, ಅವ್ರ ಮನೆಯವ್ರು ನೋಡ್ಕೋತಾರೆ. ಮತ್ ನೀವ್ ಯಾರ್ರಿ ಸ್ವಾಮಿ? ಮೇಡಮ್ ನಾನು ಇವಳ ದೊಡ್ಡಪ್ಪನ್ ಚಿಕ್ಕಪ್ಪನ್ ದೊಡ್ಡಪ್ಪನ ಗಿಲ್ಲಿ ಟೀಮು. ನಾನು ತುಂಬಾ ದೂರ ಸಂಬಂಧಿ. ದೂರದ ಸಂಬಂಧ. ಮತ್ ನೀವ್ ಯಾಕೆ ಬಂದ್ರಿ ದೂರದಲ್ಲಿ ಇರೋದ್ ಬಿಟ್ಟು? ಅವ್ರ ಅಪ್ಪ ಅಮ್ಮನ ಕರ್ಕೊಂಡ್ ಬರೋದಲ್ವಾ? ಏನಿಲ್ಲ ಮೇಡಮ್, ಟಿವಿಲ್ ಕಾಣಿಸ್ಕೋಬೇಕು ಅನ್ನೋ ಹುಚ್ಚು ಬಂದ್ಬಿಟ್ಟಿದೀನಿ. ಇಂತ ದರಿದ್ರಗಳ ಜೊತೆ ನಾನೊಂದು ಶೋ ಕುತ್ಕೋಬೇಕಲ್ಲ. ಬಾರಯ್ಯ ಕುತ್ಕೊಳ್ಳಯ್ಯ, ಇಲ್ಲಿ ಕುತ್ಕೊಳ್ಳಯ್ಯ. ಹೆಣ್ಮಕ್ಳಿಗೆ ಮೋಸ ಮಾಡೋದು ಅಂತಂದ್ರೆ ಸಾಮಾನ್ಯ ಅಂತ ಅನ್ಕೊಂಡಿದ್ಯಾ? ಹೇಳೋ ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ? ಮದುವೆ ಆದ್ಮೇಲೆ ಹೆಂಗಯ್ಯ ಇನ್ನೊಂದ್ ಹೆಣ್ಣಗ್ಲ ಪ್ರೀತಿ ಮಾಡ್ದೆ ನೀನು? ಏನ್ರೀಗ ನಾನ್ ಗಂಡ್ಸು 3 ಅಲ್ಲ 300 ಆಯ್ತೀನಿ. ಅವಳು ನನ್ನ ಹೆಂಡ್ತಿಯ, ಇನ್ನೊಬ್ಳು ಆಯ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಅವನೇ ಒಪ್ಕೊಂಡ್ಬಿಟ್ಟ ಅವಳು ನನ್ನ ಹೆಂಡತಿ ಅಂತ ಹೇಳಿ. ಅವನೇ ಒಪ್ಕೊಂಡ್ಬಿಟ್ಟ. ಇಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಇನ್ನೇನು ಇಲ್ಲ ಡೈರೆಕ್ಟ್ರೆ. ಅಯ್ಯೋ ಮೇಡಮ್ ಮುಗಿಸ್ಬೇಡಿ ಮೇಡಮ್, 1 hour ಫಂಕ್ಷನ್ ಮೇಡಮ್. ಅಯ್ಯೋ ನನ್ನ ಮದ್ವೆ ಆಗಿ ಈ ಕೈಗೊಂದು ಕಂಕ್ಳುಗೊಂದು ಕೊಟ್ಬಿಟ್ಟು ಇವಾಗ ಯಾವಳೋ ಬಿದ್ರಿಂದ ಎಂತ ಹೇಳ್ತಾವನೆ. ಯಾರು ಇವ್ರು? ಒಂದ್ ನಿಮಿಷ ಯಾಕೆ ಹಂಗೊಡ್ತು? ಯಾರವ್ರು? ಇವಳೇ ನನ್ನ ನಿಜವಾದ ಹೆಂಡ್ತಿ ಮೇಡಮ್. ಡೂಪ್ಲಿಕೇಟ್. ಹಾ ಅಲ್ಲ ಒಂದ್ ನಿಮಿಷ ಇದೆ. ಇಲ್ಲಿ ನಡೀತಾ ಇರೋದೆಲ್ಲ ಆಕ್ಟಿಂಗು. ಅಲ್ಲಿ ಕೂತವ್ರು ನೋಡೋರೆಲ್ಲ ಜಡ್ಜಸ್ಸು. ಸುಮ್ನೆ ಸುಳ್ಳು ಇದು ಅಷ್ಟೇ. ಲೇ ನೋಡಮ್ಮೆ, ನನಗೂ ಆಕ್ಟಿಂಗ್ ಅಲ್ಲಿ ಚಾನ್ಸ್ ಇರಲಿಲ್ಲ ಅಂತ ಒದ್ದಾಡ್ತಾ ಇದೆ. ಅವಯ್ಯ ನಾ ಕಾಸು ಕೊಡ್ತೀನಿ, ಚೆನ್ನಾಗಿ ತೋರಿಸ್ತೀನಿ ನಾನು. ಅದಕ್ಕೆ ಬಂದ್ಬಿಟ್ಟಿಗೆ ನನಗೆ. ಅದು ಮೇಡಮ್ ಎಂಡ್ ಲಿಂಕ್ ತಗೊಂಡ್ಬಿಡಿ, ಆಮೇಲೆ ನಾನು ತಿಳಿಸಿ ಹೇಳ್ತೀನಿ. ಎಲ್ಲ ಎಂಡ್ ಲಿಂಕ್ ನಿನ್ ಮುಖ ಮುಚ್ಚ. ನಂದೇ ಎಂಡ್ಲಿಂಗ್ ಐತೈತೆ, ನಿಂಗೆ ಎಂಡ್ಲಿಂಗ್. ಒಂದ್ ನಿಮಿಷ ಸೈಡ್ಗೆ ಹೋಗಿ. ನಿಮ್ ಸ್ಕಿಟ್ಟಿಗೆ ಬಂದಿತ್ತಪ್ಪ ಮೇಡಮ್. ಅದಕ್ಕೆ ಪೊರ್ಕೆಲ್ ಹೊಡಿತಿರೋದಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಅದೇನಿಲ್ಲ ಮೇಡಮ್, ಅವರು ಒರಿಜಿನಲ್ ಬರ್ಬೇಕಾದ್ರೆ ಗಣಪತಿ ದಂಪತಿಗಳು ಕೈ ಕೊಟ್ಬಿಟ್ರು. ಹಿಂಗಾಗಿ ಇವ್ರನ್ನೆಲ್ಲ ದುಡ್ಡು ಕೊಟ್ಟು ಸೆಟಪ್ ಮಾಡಿದೀನಿ ಮೇಡಮ್. ಎಂಡ್ ಲಿಂಕ್ ತಗೊಂಡ್ಬಿಡಿ, ಎಲ್ಲ ಮುಗಿದ್ಬಿಡುತ್ತೆ. ಇದು ಎಲ್ಲ ಸೆಟಪ್. ಹಾಗಾದ್ರೆ ಏನ್ರಯ್ಯ ನಿಮ್ಗಳ ಎಪಿಸೋಡ್ ನಡೆಯೋದಕ್ಕೋಸ್ಕರ ನೀವು ನನ್ನನ್ನು ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ಇಲ್ಲಿ? ಥ್ಯಾಂಕ್ ಯು. ನನ್ನನ್ನು ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ನಿಮ್ಮಿಂದ ಇಂಡಸ್ಟ್ರಿಯಲ್ಲಿ ಶಿವಣ್ಣನ ರಾಧಿಕೋರ್ನ ಬಿಟ್ರೆ ನೆಕ್ಸ್ಟ್ ಇವರೇ ಅಣ್ಣ ಇಂತ ಸ್ಪೆಷಲ್ ಎಂಟ್ರಿ ಪುಕ್ಕಟೆ ಬಂದ್ ಮಾಡ್ದಲ್ಲ ಸಾಕು ಬಿಡ. ಮೇಡಮ್ ಇನ್ನೊಂದ್ಸಲ ಹೊಡೀರಿ ಮೇಡಮ್, ಲೋ ಆಂಗಲ್ ಶೂಟ್ ಮಾಡ್ತೀನಿ. ಲೇ ಕಿತ್ತೋದವನೇ.